ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿನೇ ತೊಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಇರಬೇಕಂತ ಆಸೆ ಇರಲ್ವ ಹೇಳಿ. ಪ್ರತಿಯೊಂದು ಜನರಿಗೆ ಇಂಥ ಒಂದು ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಈ ಒಂದು ಕೆಮಿಕಲ್ ಕಾಲದಲ್ಲಿ ನಾವು ಯಾವುದೇ ಒಂದು ವಸ್ತುನ ಬಳಸಿದ್ರೂ ಅದರಿಂದ ನಮಗೆ ಹಾನಿ ಆಗ್ತದೆ ಹೊರತು ಏನು ಲಾಭ ಆಗ್ತಾಯಿಲ್ಲ. ಯಾಕಂದರೆ ನಾವು ಬಳಸುವಂಥ ಪ್ರತಿಯೊಂದು ವಸ್ತು ಕೆಮಿಕಲ್ ಯುಕ್ತ ಅಂತ ಇದೆ. ಆದರೆ ಇವತ್ತು ನಾನು ಹೇಳ್ಕೊಡೋ ರೆಮಿಡಿ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ಹೆಲ್ಪ್ ಮಾಡ್ಕೊಳ್ಬಹುದು. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ನುಗ್ಗೆ ಸೊಪ್ಪೆ ಅಂದರೆ ಮೊರಿಂಗಾ ಲೀಫ್ ಕೂಡ ಇದನ್ನು ಅಂತಾರೆ, ಡ್ರಮ್ ಸ್ಟಿಕ್ ಲೀವ್ಸ್ ಅಂತಾರೆ. ಇದು ಬಹಳಷ್ಟು ಪವರ್ಫುಲ್ ಆದಂಥ ಎಲೆ ಅನ್ರಿ, ಅಥವಾ ಮೊರಿಂಗಾ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ. ನುಗ್ಗಿನಕಾಯಿ ಸೊಪ್ಪು ವೀಕ್ಷಕರೇ, ಇದು ನುಗ್ಗಿನಕಾಯಿ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯವಾದಂಥ ಒಂದು ವೆಜಿಟೇಬಲ್ ಇದೆ, ಅದೇ ರೀತಿಯಾಗಿ ಅದರ ಸೊಪ್ಪೆ ಕೂಡ ಅಷ್ಟೇ. ಇದು ಕೂಡ ನಾವು ಸಾರಲ್ಲಿ ಹಾಕ್ಕೊಂಡು ಸಾಂಬಾರು ತರೋ ಸೇವನೆಯನ್ನು ಮಾಡಿದ್ರೆ ನಮ್ಮ ಬಹಳಷ್ಟು ದೇಹಕ್ಕೆ ಬೆನಿಫಿಟ್ಸ್ ಆಗುತ್ತೆ. ಜೊತೆಗೆ ಇವತ್ತು ನಮ್ಮ ಕೂದಲು ಆರೈಕೆಗೆ ಯಾವ ರೀತಿಯಾಗಿ ಇದು ಹೆಲ್ಪ್ ಮಾಡುತ್ತೆ ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ. ಖಂಡಿತವಾಗಲೂ ಇದು ನಿಮ್ಮ ಒಂದು ಹೇರ್ ಲಾಸ್ ಪ್ರಾಬ್ಲಮ್ಗೆ ಬಹಳಷ್ಟು ಬೆನಿಫಿಷಿಯಲ್ ಆಗಿ ಕಾರ್ಯವನ್ನು ಮಾಡಿಕೊಂಡು ನಿಮ್ಮ ಕೂದಲುದುರ ಸಮಸ್ಯೆಗೆ ನಿಮಗೆ 100% ರಿಸಲ್ಟನ್ನು ನೀಡುವಂಥದ್ದು. ಸೊ ಇಲ್ಲಿ ನೋಡಿ, ನಾನು ನುಗ್ಗೆ ಸೊಪ್ಪೆ ಅಂದರೆ ಮೊರಿಂಗಾ ಲೀವ್ಸ್ನ ಈ ಥರ ಸ್ವಚ್ಛವಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಫ್ರೆಶ್ಗಿರೋವಂಥ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಅಷ್ಟೇ ವೀಕ್ಷಕರೇ, ಪ್ರೀಮೇಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ಕಡಿಮೆವನ್ನು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ತುಳಸಿ ಎಲೆಗಳು. ತುಳಸಿ ನಮ್ಮ ಮನೆಯಲ್ಲಿ ಯಾವ ಒಂದು ತುಳಸಿ ಇರುತ್ತಲ್ವ ಅದರ ಗಿಡದ ಎಲೆಗಳನ್ನು ತಗೊಳ್ಬೇಕು ವೀಕ್ಷಕರೇ. ಇದು ಕೂಡ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ನಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಒಳ್ಳೆಯದು ವೀಕ್ಷಕರೇ. 3 ಸೊಪ್ಪೆಗಳನ್ನು ತೊಗೊಂಡು ಇವಾಗ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ. ಅದಕ್ಕೆ ಇವಾಗ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಫುಲ್ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ 3 ಎಲೆಗಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ. ಇದು ಒಂದು ಬಹಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಖಂಡಿತನೂ ಉಪಯೋಗಿಸ್ಕೊಂಡು ನೋಡಿರಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಉಪಯೋಗವನ್ನು ಮಾಡ್ಕೊಂಡು ನೋಡಿ, ನೀವು ರಿಸಲ್ಟ್ಸ್ ನೋಡಿ ನೀವೇ ಆಶ್ಚರ್ಯ ಪಡ್ಕೊತೀರ. ಇವಾಗ ನೋಡಿದ್ದು ಚೆನ್ನಾಗಿ ಕುದೀತಾ ಇದೆ. ನುಗ್ಗೆ ಸೊಪ್ಪೆ, ಕರಿಬೇವು ಹಾಗೂ ತುಳಸಿ ಎಳೆಗಳು 3ಗಳನ್ನು ಹಾಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು 2 ದಾಸವಾಳದ ಹೂವು ಕೂಡ ಹಾಕೋತಿದ್ದೀನಿ. ಇದು ನಮ್ಮ ಕೂದಲು ಸಲುವಾಗಿ ಕಂಡೀಷ್ನರ್ ಆಗಿ ಕೆಲಸವನ್ನು ಮಾಡುತ್ತೆ. ನೋಡಿ, ಈ ಒಂದು ಚಳಿಗಾಲದಲ್ಲಂತೂ ತುಂಬಾ ಕೂದಲು ಡ್ರೈ ಫ್ರೀಸಿ ಆಗಿಬಿಡುತ್ತವೆ. ಯಾಕಂದರೆ ಡ್ರೈನೆಸ್ ಆಗೋದ್ರಿಂದ ಸ್ಕ್ಯಾಲ್ಪು ಈ ಥರ ಆಗುತ್ತೆ. ಹಾಗಾಗಿ ನ್ಯಾಚುರಲ್ ವೇನಲ್ಲಿ ನಮ್ಮ ಕೂದಲವನ್ನು ನಾವು ಯಾವುದೇ ಒಂದು ಕೆಮಿಕಲ್ ಬಳಸದೆ ಕಂಡೀಷ್ನರನ್ನು ಮಾಡ್ಕೊಳ್ಬೇಕಂದ್ರೆ ನಾವು ಖಂಡಿತವಾಗ್ಲೂ ಯಾವಾಗಲೂ ಕೂಡ ನಮ್ಮ ಒಂದು ಕೂದಲಿಗೆ ದಾಸವಾಳ ಗಿಡದ ಹೂವು ಆಗಲಿ ಎಲೆಗಳನ್ನಾಗಲಿ ಬಳಸ್ತಾ ಇರಬೇಕು. ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೀರಿನ ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಬಹಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಮತ್ತು ನಿಮಗೆ ಇದರಲ್ಲಿ ಏನು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಬಹಳಷ್ಟು ನ್ಯಾಚುರಲ್ ವೇನಲ್ಲಿ ಹಾಗೂ ಹಾಕಿರೋ ಇಂಗ್ರೀಡಿಯೆಂಟ್ ಕೂಡ ಈಸಿಯಾಗಿ ನಮ್ಮನ್ನು ಸಿಕ್ಕಿಬಿಡ್ತವೆ. ಯಾವುದೇ ಒಂದು ಕಷ್ಟ ಇಲ್ಲಿ ನಿಮಗೆ ಆಗೋದಿಲ್ಲ. ಕೆಮಿಕಲ್ ಬಳಸೋಕ್ಕಿಂತ ಈ ಥರ ಮಾಡ್ಕೊಂಡು ನೋಡಿ. ಇವಾಗ ಚೆನ್ನಾಗಿ ಇದು ಕುದ್ದಾಯಿತು. ಒಂದು 2-3 ನಿಮಿಷ ಕುದಿಸ್ಕೊಂಡಿದ್ಮೇಲೆ ಇವಾಗ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ನೋಡಿ, ಈ ಥರ ನಾನು ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ರುಬ್ಬಿಕೊಂಡು ಬರಬೇಕು, ಅಂದರೆ ಒಂದು ಪೂರ್ತಿ ಪೇಸ್ಟ್ ಥರ ಇದು ಆಗಬೇಕು ವೀಕ್ಷಕರೇ. ಆ ಒಂದು ಹದದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಏನು ಮಾಡ್ಕೊತೀನಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು ಸ್ವಚ್ಛವಾದ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಸ್ವಚ್ಛ ಇರುವಂಥ ಬಟ್ಟೆನ ತೊಗೊಂಡು ಇವಾಗ ಈ ಒಂದು ಸೀರಮ್ನ ಸೋರಿಸ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಈ ಥರ ನೀವು ಬೇಕಾದರೆ ಯಾವ ಒಂದು ವೇನಲ್ಲೂ ಕೂಡ ಇದನ್ನು ಸೋರಿಸ್ಕೊಳ್ಬಹುದು. ಆದರೆ ಇಲ್ಲಿ ಬಟ್ಟೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗೋ ಹಾಗಿಲ್ಲ. ಹಾಗೂ ನಮಗೆ ಬೇಕಾಗಿರುವಂಥ ಪೂರ್ತಿ ಜಾಸ್ತಿ ಪ್ರಮಾಣದಲ್ಲಿ ಸೀರಮ್ ನಮ್ಮನ್ನು ಸಿಕ್ಕಿಬಿಡುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ
ಕಲರ್ ಬಂದಿದೆ ಅಂತ ಯಾವ ರೀತಿಯಲ್ಲಿ. ಇಲ್ಲಿ ನಾನು ಯಾವ ಒಂದು ಕೆಮಿಕಲ್ ಬಳಸಲಿಲ್ಲ, ಏನೂ ಇಲ್ಲ ವೀಕ್ಷಕರೇ, ನೀವೇ ನಿಮ್ಮ ಕಣ್ಣಾರೆ ನೋಡಿದ್ದೀರ. ಇವಾಗ ಇದರಲ್ಲಿ ಏನು ಆ್ಯಡ್ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಆದರೆ ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಟಿದ ಮೇಲೆ ಇದನ್ನು ಹೇಗೆ ಉಪ್ಪಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿದ್ದು ತಣ್ಣಗಾಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಇದರಲ್ಲಿ ನಾನು ಏನಪ್ಪ ಹಾಕ್ತೀನಿ ಅಂದರೆ, ಯಾವ ಒಂದು ಶಾಂಪೂನ ನೀವು ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ಕೊತೀರಲ್ವ ವೀಕ್ಷಕರೇ, ಆ ಒಂದು ಶಾಂಪೂನ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಶಾಂಪೂ ನೀವು ಕಂಟಿನ್ಯೂ ನಿಮ್ಮ ತಲೆಗೆ ವಾಶ್ ಮಾಡೋಕ್ಕೆ ಯಾವ ಒಂದು ಶಾಂಪೂನ ಬಳಸ್ತೀರಲ್ವ ಅದನ್ನು ಹಾಕ್ಕೊಳ್ಳಿ. ನಿಮಗೆ 2 ಬೇಕಾದರೆ 2 ಹಾಕ್ಕೊಳ್ಳಿ, 1 ಬೇಕಾದ್ರೆ ಅಂದರೆ ನಿಮಗೆ ಎಷ್ಟು ಸಾಲುತ್ತೆ ಅಷ್ಟು ಒಂದು ಪ್ರಮಾಣದಲ್ಲಿ ಹಾಕ್ಕೊಂಡು ಇವಾಗ ಇದರಲ್ಲಿ ಏನು ಮಾಡ್ತೀನಿ ಅಂತ ನೋಡ್ಕೊತ ಹೋಗಿ ವೀಕ್ಷಕರೇ. ಸ್ವಲ್ಪ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಕೆಮಿಕಲ್ ಯೂಸ್ ಮಾಡೋ ಬದಲು ಈ ಥರ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ. ನಮ್ಮ ಕೂದಲ ಆರೈಕೆ ಅಂತೂ ಇವಾಗ ದಿನಕ್ಕೂ ದಿನ ಈ ಒಂದು ಕೆಮಿಕಲ್ ಬಳಸೋದ್ರಿಂದ ಭಾಳಷ್ಟು ಹಾಳಾಗ್ತಾ ಇದೆ. ಸೊ ಹಾಗಾಗಿ ಈ ಥರ ಇಂಗ್ರೀಡಿಯೆಂಟ್ಸ್ ನಾವು ಮನೆಯಲ್ಲಿ ನ್ಯಾಚುರಲ್ ಆದಂಥ ರೆಮಿಡೀಸ್ನ ಉಪಯೋಗಿಸ್ಕೊಂಡ್ರೆ ಅದು ಭಾಳಷ್ಟು ಒಳ್ಳೆಯದು. ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಮ್ಯಾಜಿಕ್ ಟಾನಿಕ್ ಅಥವಾ ಸೀರಮ್ನ ಈ ಒಂದು ಶಾಂಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಏನು ಮಾಡಬೇಕಂದ್ರೆ, ಯಾವಾಗ ನೀವು ತಲೆ ಸ್ನಾನವನ್ನು ಮಾಡ್ಕೊತೀರಲ್ವ ಆವಾಗ ಬರೀ ಶಾಂಪೂಯಿಂದ ತಲೆ ಸ್ನಾನ ಮಾಡೋ ಬದಲು ಈ ಒಂದು ನೀರಲ್ಲಿ ಹಾಕ್ಕೊಂಡು ನೀವು ತಲೆ ಸ್ನಾನವನ್ನು ಮಾಡಿದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ ಖಂಡಿತ. ಆದರೆ ವಾರದಲ್ಲಿ ಮಿನಿಮಮ್ 3 ಸಲ ಮಾಡಬೇಕು. ಒಂದೇ ಸಲ ಮಾಡಿದ್ರೆ ರಿಸಲ್ಟ್ ಸಿಗೋ ಹಾಗಿಲ್ಲ. ವಾರದಲ್ಲಿ ಮಿನಿಮಮ್ 3 ಸಲ ಮಾಡ್ತಾ ಬನ್ನಿ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಿಕೊಂಡ್ರೆ ನಿಮ್ಮ ಕೂದಲು ಆರೈಕೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಾಗಿ ಕೂದಲು ಬೆಳೆಯುತ್ತೆ, ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೂ ಕೂದಲು ಬ್ಲ್ಯಾಕ್ ಕೂಡ ಆಗುತ್ತೆ. ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಇದು ನಮ್ಮ ಕೂದಲು ಆರೈಕೆಗೆ ಹೆಲ್ಪ್ ಮಾಡಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ.